Hold me close in your arms. Oh yeah. ಎಲ್ಲರಿಗೂ ನಮಸ್ಕಾರಗಳು. ನಾನು 30 ವರ್ಷ ಸೇವೆಯಲ್ಲಿ ಎಲ್ಲ ನನ್ನ ಆಫೀಸ್ ಕಲೀಗ್ಸ್ ಆಯಿತು, ನನ್ನ ಸಂಬಂಧಿಕರಾಯಿತು, ಎಲ್ಲರೂ ನನಗೆ ಒಳ್ಳೆಯ ಕೋಆಪರೇಷನ್ ಕೊಟ್ಟಿದ್ದ ನಾನೆಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತೇನೆ. ಆದರೆ 30 ವರ್ಷ ಮನೆಯವರು ನನಗೆ ಎಷ್ಟು ಕೋಆಪರೇಷನ್ ಕೊಡೋದು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಯಾವುದನ್ನೂ ಕೇಳ್ತಾ ಇರಲಿಲ್ಲ. ಆ ಥರ ಅವ್ರು ನನಗೆ ಮಾಡಿಕೊಡ್ತಾರೆ. ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ. ಥ್ಯಾಂಕ್ ಯು. ಎಲ್ಲರೂ ಊಟ ಮಾಡ್ಕೊಡ್ಬೇಕು, ದಯವಿಟ್ಟು ಎಲ್ಲ ಊಟ ಮಾಡ್ಕೊಡ್ಬೇಕು. 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಡೀ ಒಂದು ಪೊಲೀಸ್ ಕ್ಷೇತ್ರದಲ್ಲಿ ಧಾರವಾಡದಕ್ಕ ಅವ್ರಿಗೆಲ್ಲರಿಗೂ ಸಾಕಷ್ಟು ಮಂದಿ ಯುವಕರಿಗೆ ಒಂದು ಸ್ಫೂರ್ತಿದಾಯಕವನ್ನು ತುಂಬಿದ್ದಾರೆ. ನಿಮ್ಮ ಯಜಮಾನರ ಬಗ್ಗೆ ನೀವೇನು ಮಾತಾಡ್ತೀರಿ ಒಂದೆರಡು ಹೇಳ್ಬೇಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಒಂದು ಅಮ್ಮರಿಗೆ ಜೋರದ ಚಪ್ಪಾಳೆ ಖಂಡಿತ ಮಾತಾಡ್ತಾರೆ. ಹಲೋ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಮನೆಯವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ಅವ್ರ ಮನೆಗಿಂತ ಆಫೀಸ್ ಕೆಲಸ ಅಂದರೆ ಭಾಳ ಮುಖ್ಯ. ಅವರು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ಆಫೀಸ್ಗೆ, ಅವ್ರ ಕೆಲಸಕ್ಕೆ. ಸೆಕೆಂಡ್ ಪ್ರಿಫರೆನ್ಸು ಮನೆಗೆ, ಮಗಳಿಗೆ ಕೊಟ್ಟಿದ್ದು. ಅದೇ ರೀತಿ ನಾವು ಅವ್ರಿಗೆಲ್ಲ ಕೋಆಪ್ರೇಟ್ ಕೊಟ್ಟಿದ್ದೀವಿ. ಯಾವುದೇ ರೀತಿಯಿಂದ ನಮ್ಮ ಇದರಲ್ಲಿ ಏನು ಮನಸ್ತಪ್ಪ ಇದು ಯಾವುದೂ ಬರ್ತಾ ಇರಲಿಲ್ಲ. ನಾವು ಅವ್ರಿಗೆಲ್ಲ ಕೋಆಪ್ರೇಟ್ ಮಾಡಿದ್ದಕ್ಕೆ ಅವ್ರು ಇಷ್ಟು ನೀಟಾಗಿ ವರ್ಕ್ ಮಾಡ್ಕೊಂಡು ಬಂದರು ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಪಪ್ಪನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ ನಮಗೆ. ಯಾಕಂದ್ರೆ ಅವ್ರು ನಮ್ಗೆ ರೋಲ್ ಮಾಡೆಲ್ ಇದ್ರು ನಮ್ಮ ಲೈಫ್ನಾಗ. ಯಾರ ಕಡೆಯಿಂದಲೂ ಏನು ಎಕ್ಸ್ಪೆಕ್ಟು ಮಾಡಲಿಲ್ಲ ಅವ್ರು ಯಾವತ್ತು. ಅದು ಎಷ್ಟು ಹೆಮ್ಮೆಯಿಂದ ನಾವು ಹೇಳ್ಕೋತೀವಿ ಅಂತಂದ್ರಲ್ಲ, ಅವ್ರು ಇಡೀ ಸರ್ವಿಸ್ ಒಳಗೆ ಯಾರೂ ಅವ್ರಿಗೆ ಬಟ್ ಮಾಡಿ ನೀವು ಇಂಥವ್ರ ಮಗಳು ಅಂತ ಹೇಳಿ ನಮ್ಗೆ ಅನಿಸ್ಕೊಳ್ಳಿಕ್ಕೆ ಅಂತ ಅವಕಾಶ ಕೊಡಲಿಲ್ಲ. ಯಾವತ್ತು ನಮಗೆ ಹೆಂಗಿತ್ತಂದ್ರೆ, ಓ ನೀವು ಪವಾರವ್ರ ಮಗಳೇನ್ರಿ. ಎಷ್ಟೋ ಕಡೆ ಎಲ್ಲ ಹೋದ್ರೆ ನಮ್ಮ ಕೆಲಸ ಹೆಂಗಾಗ್ತೇವೆ ಅಂದ್ರೆ, ಇದೊಂದು ಸ್ವಲ್ಪ ನಾವು ಪವಾರವ್ರ ಮಗಳೇನ್ರಿ ಅಂತ ಹೇಳಿ ನಾವು ಹಿಂಗೆ ರೆಫರೆನ್ಸ್ಗೆ ಹೋದ್ವಿ ಅಂದ್ರೆ ಅವ್ರು ನಮ್ಮ ನೋಡೋ ರೀತಿ ಬೇರೆ ಇರ್ತಿತ್ತು. ಸೊ ಅದು ನಮ್ಗೆ ಎಷ್ಟು ಪ್ರೌಡ್ ಫೀಲ್ ಅಂತಂದ್ರಲ್ಲ, ನಾವು ಹೆಂಗೆ ಹೇಳ್ಕೊತೀವಿ ಅಂತಂದ್ರೆ, ಅವ್ರು ಕೆಲ್ಸಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ರು ಅಂದ್ರೆ 10 ಗಂಟೆ ಆದ್ರೂ ಮನೆಗೆ ಬರ್ತಿದ್ದಿಲ್ಲ. 11 ತಮ್ಮ ಹೆಲ್ತ್ ನೋಡ್ಲಿಲ್ಲ ಅವರು.
ಅದ್ರದ್ದು ನಾವು ಬದುಕೋತ ಹೋಗ್ತಿದ್ವಿ ಅವ್ರಿಗೆ ಪಾಪ ನೀವು ಬರೀ ಆಫೀಸ್ನಾಗ ಇರ್ತೀರಿ ಆಫೀಸ್ ಅಂತ ಹೇಳಿ ಬಟ್ ಇವತ್ತು ಮುಗಿಲಿಕ್ಕೆ ಬಂದದಲ್ಲ ನಮಗ್ ಹೆಂಗಾಗ್ಲಿಕ್ಕತ್ತದಂದ್ರೆ ನಾಳೆಯಿಂದ ಅವ್ರು ಏನ್ ಅನ್ನೋದು ನಮಗ್ ಗೊತ್ತಿಲ್ಲ ನಾಳೆಯಿಂದ ಅವ್ರು ಹೆಂಗಿರ್ತಾರ ಮನ್ಯಾಗ ಏನ್ ಕತೆ ಅವ್ರದ್ದು ಬಟ್ ಅಷ್ಟು ಹೇಳ್ಬೇಕಂದ್ರೆ ಪಪ್ಪನ್ ಸ್ಟಾಫ್ ಆತು ಅವ್ರದ್ದು ಜೊತೆ ಎಷ್ಟು ಮಂದಿ ಅವ್ರ ಲೋಕಾಯುಕ್ತ ಬ್ಯಾಚ್ ಆತ ಅವ್ರದ್ದು ಕಮಿಷನರ್ ಆಫೀಸ್ ಎಲ್ಲರೂ ಅಲ್ಲ ನಮಗ್ ಅವ್ರದ್ದು ಮಕ್ಕಳ ಕತೆ ಟ್ರೀಟ್ ಮಾಡಿದ್ರು ಆಫೀಸ್ನಾಗ ಹೋದಾಗ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಿಕ್ಕೆ ಇಷ್ಟಪಡ್ತೀನಿ ನಮಗ್ ಬಾರದವ್ರು ಅಂತ ಟ್ರೀಟ್ ಮಾಡಲಿಲ್ಲ ನಿಮ್ಮವ್ರ ಒಳಗೆ ಒಬ್ಬರನ್ನ ಟ್ರೀಟ್ ಮಾಡಿದ್ರಿ ನಮ್ದು ಎಲ್ಲ ಕೆಟ್ಟ ಟೈಮ್ನಾಗೂ ನೀವು ಬಂದು ನಿಂತ್ರಿ ನಮ್ಮ ಸಂಬಂಧ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಪಪ್ಪ ಅಂತಷ್ಟೇ ಹೇಳೋದಿಲ್ಲ ಅಮ್ಮನ ಬಗ್ಗೆನೂ ಹೇಳೋದದ ನಂಗೆ ಇವತ್ತು ಅಪ್ಪ ಏನೋ ಹೆಸರು ಗಳಿಸ್ಯಾರ ಅದಕ್ಕಿಂತ ಅಮ್ಮ ಇದಾರ ಅಮ್ಮ ಇಷ್ಟು ಸಪೋರ್ಟ್ ಮಾಡಿದ್ದಿಲ್ಲ ಅಂತಂದ್ರೆ ಇವತ್ತು ಅಪ್ಪ ಈ ಮಟ್ಟಕ್ಕೆ ಬೆಳೀತಿರ್ಲಿಲ್ಲ ಅವ್ರು ಯಾವತ್ತೂ ಅವ್ರ ಕಡೆ ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನೀವು ಎಷ್ಟೊತ್ತಿಗೆ ಹೋಗ್ತೀರಿ ನೀವೇನ್ ಮಾಡ್ತೀರಿ ಎಲ್ಲ ನಿಮ್ದು ಅಂತ ಹೇಳಿ ತಮ್ದು ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ಆಮೇಲೆ ನಂದು ಫುಲ್ ಫ್ಯಾಮಿಲಿ ಇವತ್ತು ಒಂದಾಗ್ಲಿಕ್ಕೆ ಕಾರಣ ಅದ ಅಂತಂದ್ರೆ ಇವ್ರು ಇಬ್ಬರ ಸಂಬಂಧ ಯಾರಿಗೂ ಅವರು ಒಬ್ರಿಗೊಬ್ರು ಬಿಟ್ಕೊಟ್ಟಿಲ್ಲ ಎಲ್ಲರಿಗೂ ಜೊತೆಗೆ ತಗೊಂಡು ಹೋಗ್ಯಾರ ಅವ್ರ ಸೊ ಫಾದರ್ ಎಷ್ಟು ಇಂಪಾರ್ಟೆಂಟು ಅಮ್ಮನೂ ಅಷ್ಟೇ ಇಂಪಾರ್ಟೆಂಟ್ ಈ ರೋಲ್ ಪ್ಲೇ ಮಾಡ್ಲಿಕ್ಕೆ ಥ್ಯಾಂಕ್ ಯು ಮಮ್ಮ ಡ್ಯಾಡಿ ಮಮ್ಮಿಗೆ ಥ್ಯಾಂಕ್ ಯು ಹೇಳ್ತೀನಿ ಇಲ್ಲಿ ಮಟ್ಟ ಬಂದಿದ್ದಕ್ಕೆ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್
ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುದ್ದಾಗಿ ಸೇರಿದೆ ಎರಡೂ ಸಹ ಪ್ರಾಮಾಣಿಕತೆಯಿಂದ ಸೇವೆಯನ್ನ ಸಲ್ಲಿಸಿದಂತಹ ಮುಂದಿನ ಪೀಳಿಗೆಯ ಪೊಲೀಸ್ ಅಧಿಕಾರಿಗಳಿಗೆ ಸ್ಫೂರ್ತಿಯಾದಂತಹ ನಮ್ಮ ನಿಮ್ಮೆಲ್ಲರ ಶಿಸ್ತಿನ ಸಿಪಾಯಿ ಪವರ್ ಫ್ಯಾಮಿಲಿಯ ಪವರ್ಫುಲ್ ಮ್ಯಾನ್ ನಮ್ಮ ಮಿಸ್ಟರ್ ಯಶವಂತ್ ಸರ್ ಅವರು ಒಂದು ಸೊಗಸಾದ ಗೀತೆಯನ್ನ ಆಡ್ತಾ ಇದ್ದಾರೆ. ಸರ್ಗೆ ಜೋರಾದ ಚಪ್ಪಾಳೆ. ಬಿಸಿಲಾದರೇನು ಮಳೆಯಾದರೇನು ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿದ್ದು ನಾನಿಲ್ಲವೇನು ನೀ ನನ್ನ ಜೀವ ಎಂದಿಗೂ ಬಿಸಿಲಾದರೇನು.
सपनों को फिर भी तुम सजाते रहना, कभी अलविदा ना कहना, कभी अलविदा ना कहना। चलते चलते मेरे गीत याद रखना, कभी अलविदा ना कहना, कभी अलविदा ना कहना। ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರೂ ಕೇಳ್ತಾ ಇದ್ದೀರಿ? ಈಗ ಸರ್ ಅವರಿಗೆ ಒಂದೆರಡು ಪ್ರಶ್ನೆನ ಕೇಳ್ತಾ ಇದ್ದೀವಿ, ನೋಡೋಣ ಸರ್. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಸರ್? ಮದುವೆ ಆಗಿ 30 ವರ್ಷ. 30 ವರ್ಷ. ಏನ್ ಸರ್? ಸರ್ ಮೊದಲಿಗೆ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಮದುವೆ ಆಗಿ ವರ್ಷದಾಗ ಏನು ಅಮ್ಮವ್ರಿಗೆ ಗಿಫ್ಟ್ ಕೊಟ್ಟಿದ್ದೀರಿ? ಗಿಫ್ಟ್ ಮನೆ ಗಿಫ್ಟ್ ಕೊಡ್ತಿದ್ದೇನೆ, ಮತ್ತೆ ಇನ್ನೇನು ಕೊಡೋದು ಸುಮ್ಮನೆ. ಸರ್ ಫಸ್ಟ್ ಫಿಲ್ಮ್ ಮದುವೆ ಆದ್ಮೇಲೆ ಯಾವ ಫಿಲ್ಮಿಗೆ ಹೋಗಿದ್ದೀರಿ ಸರ್? ನೆನಪಿದ್ರೆ 30 ವರ್ಷ ಬೇರೆ ಆಲ್ಮೋಸ್ಟ್ ಅವಾಗ ರಾಜ್ಕುಮಾರ್ ನನ್ನ ಇವರೇ ಇರ್ತಿದ್ರು, ಅವ್ರದ್ದು ನೋಡ್ಬೇಕಂತ ಅನಿಸ್ತಾ ಇದೆ. ಬಿಸಿಲ ನೀರು ಮಳೆಗಾರನು ಹಾಗಾದ್ರೆ ಅವಾಗ ಗೊತ್ತಾದ್ರೆ ನೀವು ಒಂದೊಂದು ಪಿಕ್ಚರ್ಗೆ ಹೋಗಿದ್ದೀರಿ ಅಂತ ಹೇಳಿ. ಸರ್ ಈಗ ನಿಮ್ಮ ಪತ್ನಿಯವರು ಮಾಡುವಂತಹ ವಿಶೇಷ ಟಿಫಿನ್ ಒಳಗಡೆ, ರೆಸಿಪಿ ಒಳಗಡೆ ನಿಮಗೆ ಯಾವ್ದು ಇಷ್ಟ, ಬಹಳ ಚೆನ್ನಾಗಿರೋದು ಯಾರು ಮಾಡ್ತಾರೆ? ಚೆನ್ನಾಗಿ ಮಾಡ್ತಾ ಇದ್ರು, ಅದು ಹೇಳಬೇಕು ಸರ್, ಇಲ್ಲಂತೂ ಬಹಳ ಇಷ್ಟ ಆಗುತ್ತೆ. ಅದರಲ್ಲಿ ಕರೋಡ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದು, ಕರೋಡ ತಪ್ಪಾಗಿದ್ವಿ ಸರ್ ಮದುವೆ, ಈಗ ಆಮೇಲೆ ಕಡಿಮೆ ಆಗಿದೆ. ಸರ್ ಈಗ ನಿಮ್ಮ ಪತ್ನಿ ಒಳಗಡೆ ನಿಮಗೆ ಇಷ್ಟ ಆದಂತಹ ಗುಣ ಯಾವುದು ಸರ್? ಯಾವ ಗುಣ ನಿಮ್ಗೆ ಇಷ್ಟ ಆಯ್ತು ಸರ್? ಹೌದು, ಎಲ್ಲ ಗುಣ ಇಷ್ಟ ಆಗಿದೆ. ಇದನ್ನ ಹೇಳಬೇಕು ಸರ್, ಇಲ್ಲ ಬಹಳ ಆದರೂ ಕೆಲವೊಂದು ಗುಣಗಳು ಇದ್ರು, ಅಂದರೆ ಇನ್ನೊಂದ್ಸಲ ಸಿಟ್ಟು ಅಂತ ಬೇರೆ ಮುಗಿಸ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಓ, ಇದರಿಂದ ಗೊತ್ತಾಯ್ತು ಅಮ್ಮವ್ರಿಗೆ ಬಹಳ ಸಿಟ್ಟು ಅಂತ ಹೇಳಿ. ಹೌದಲ್ಲ ಸರ್? ಸರ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್, ಬೇಜಾರಾಗಬೇಡಿ ಸರ್, ಕೇಳಿ ಸರ್. ಮೈ ಅಮ್ಮ, ಈಗ ನಿಮ್ಮ ಯಜಮಾನರಲ್ಲಿ ನೀವು ಇಷ್ಟಪಡುವಂತಹ ಗುಣ ಯಾವುದು? ಅವ್ರಿಗೆ ಯಾವಾಗ ಸಿಟ್ಟು ಬರೋದಿಲ್ಲ. ನಾವೇನು ಹೇಳ್ತೀನೋ ಅದಕ್ಕೆ ಮೊದಲು ಇಲ್ಲ ಅಂತಾರ, ಆಮೇಲೆ ಅವ್ರಿಗೆ ಕ್ಲಾರಿಫೈ ಮಾಡಿ ಇಲ್ಲ ಹಿಂಗಲ್ಲ ಹಿಂಗ ಅಂತ ತಕ್ಷಣ ಒಪ್ಕೊಂಡಿದ್ದೆ ಮಾಡ್ತಾರೆ. ಅದನ್ನ ಅವ್ರು ಭಾಳ ಇಷ್ಟ. ಈಗ ನಿಮ್ಮಲ್ಲಿ, ನಿಮ್ಮ ಇಬ್ಬರಲ್ಲಿ ಇರಿಸು ಮಿರುಸುಗಳಾದರೆ ಮೊದಲು ಯಾರು ಬಂದು ಮಾತಾಡಿಸ್ತೀರಿ? ಮೊದಲೇ ಮಾತಾಡೋದು ನಾನು.
ಏನ್ ಸರ್ ಇಲ್ಲಿ ಬಹಳ ಇಷ್ಟ ಆಯ್ತು ಸರ್ ಇದು. ಈಗ ಮದುವೆ ಆಗಿ 30 ವರ್ಷ ಆಯ್ತಮ್ಮ. 30 ವರ್ಷದ ದಾಂಪತ್ಯ ಜೀವನದ ಬಗ್ಗೆ ಒಂದೆರಡು ಮಾತು ಸರ್ ಏನ್ ಮಾತಾಡ್ಬೇಕಂತೀರಿ ಅನ್ಸುತ್ತೆ. ಇವತ್ತಿನವರೆಗೂ ಎಲ್ಲೂ ಹೇಳಕ್ ಆಗ್ತಿರಲಿಲ್ಲ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಸಂಬಂಧಿಗಳ ಮುಂದೆ ಸರ್ ಮುಂದೆ ಒಂದೇ ಒಂದು ಲೈನಲ್ಲಿ ಏನ್ ಮಾತಾಡ್ಬೇಕಂತೇಳಿ ನಿಮ್ಗೆ ಅನ್ಸುತ್ತೆ. ನನಗೆ ಅವ್ರ ಬಗ್ಗೆ ಹೇಳ್ಬೇಕನ್ನ ನನ್ನ ಜೀವನದೊಳಗೆ ಯಾವಾಗ ಪ್ರತಿಯೊಂದು ಹಂತದಲ್ಲೂ ನನ್ನ ಹಿಂದೆ ನಿಂತು ನನಗೆ ಎಲ್ಲದಕ್ಕೂ ಸ್ಕೋಪ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಇದಕ್ಕೂ ನನಗೆ ಪ್ರತಿಯೊಂದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು. ಆಮೇಲೆ ಇದೇ ರೀತಿ ಮುಂದೆನೂ ನನಗೆ ಸಹಕಾರ ಮಾಡ್ತಾರೆ. ನಮ್ಮಿಬ್ಬರ ಜೊತೆ ಇದೇ ಚೆನ್ನಾಗಿರೋದ್ರಿಂದ ನನಗೆ ಸಹಕಾರ ಇಷ್ಟು ದಿವಸ ನಾವು ಚೆನ್ನಾಗಿ ಜೀವನ ಮಾಡಿದ್ವಿ. ನಿಮ್ಮ ಮುಂದೆ ಹಾಗೆ ಮಾಡ್ತೀವಿ. ಖಂಡಿತ ಇದೇ ತರ ನೂರಾರು ವರ್ಷಗಳ ಕಾಲ ಇನ್ನೂ ಹೆಚ್ಚಿನಾಗಿ ನಿಮ್ಮೆಲ್ಲ ಒಂದು ದಾಂಪತ್ಯ ಜೀವನ ನಡೆಸಬೇಕಂತ. ನಿಮ್ಮಲ್ಲಿ ಖರ್ಚು ಮಾಡೋರು ಜಾಸ್ತಿ ಯಾರಮ್ಮ? ಜಾಸ್ತಿ ಖರ್ಚು ಯಾರು ಮಾಡ್ತೀವಿ? ಹೌದು, ಮೇನ್ ಪ್ರಶ್ನೆ ಇದೆ. ಖರ್ಚು ಮಾಡೋದು ಹೆಚ್ಚಾದ್ರೆ ನಾನೇ ಜಾಸ್ತಿ. ಉಳಿತಾಯ ಜಾಸ್ತಿ ಮಾಡೋರು ಸರ್ ಇರ್ತಾರೆ ಖಂಡಿತವಾಗಿಲ್ಲ. ಅಮ್ಮ, ನಿಮ್ಮ ಫೇವ್ರೆಟ್ ಹೀರೋ ಯಾರು ಅಂತೀರಿ? ನಿಮ್ಮ ಫೇವ್ರೆಟ್ ಹೀರೋ ಯಾರು? ನನಗೆ ಕನ್ನಡ ಅಷ್ಟು ಇಷ್ಟ ಆಗಲ್ಲ. ಹಿಂದಿಯಲ್ಲಿ ನಂಗೆ ಅಮಿತಾಬ್ ಬಚ್ಚನ್ ಫೇವರೇಟ್. ಓಹೋ, ಈಗ ಅಮಿತಾಬ್ ಬಚ್ಚನ್ ಅವರ ಚಿತ್ರದಿಂದ ಒಂದೇ ಹಾಡು, ಒಂದು ಲೈನು ನಿಮ್ಮ ಯಜಮಾನ್ರಿಗಾಗಿ, ಉದಾಹರಣ ಹಿರಿಯ ದಂಪತಿಗಳಿಗೆ, ಆದರ್ಶ ದಂಪತಿಗಳಿಗಾಗಿ ಒಂದೆರಡು ಲೈನ್ ಅವರ ಯಜಮಾನ್ರಿಗಾಗಿ ಹಾಡ್ತಾ ಇದ್ದಾರೆ. ಸರ್ ಅವ್ರ ಹೈಟ್ ನೋಡಿದ್ರು ಅಮಿತಾಬ್ ಬಚ್ಚನ್ ತರನೇ ಇದ್ದೀರಿ. ಆ ಜೋಡಿಗೂ ಈ ಜೋಡಿ ಸೇಮ್ ಆಗಿ ಇದ್ದೀರಿ. ಸರ್ಗಾಗಿ ಈಗ ಒಂದೆರಡು ಲೈನು. रघुवीर क्या इशारा ಬಹಳ ಚೆನ್ನಾಗಿ ಮಾಡಿದ್ರು. ನಿಮ್ಮ ಫೇವ್ರೆಟ್ ಹೀರೋ ಯಾರು ಸರ್? ನಿಮ್ಮ ಫೇವ್ರೆಟ್ ಹೀರೋ ಯಾರು ಸರ್? ನೀವು ಇಷ್ಟಪಡುವಂತಹ ಹೀರೋ? ನನ್ನ ಫೇವ್ರೆಟ್ ಹೀರೋ ಕನ್ನಡದಲ್ಲಿ ಅನಂತ್ ನಾಗ್. ಓ ಹೌದು ಸರ್. ಸರ್ ಈಗ ನಿಮ್ಮ ಧರ್ಮಪತಿಯವರಿಗಾಗಿ ಒಂದೆರಡು ಲೈನ್ ಹಾಡು ಅಂತ ಯಾವ್ದಾದ್ರು ಹಾಡು ಹಾಗೆ ಹಾಡಿದ್ರೆ ಸರ್ ಆ ಥರ ಹಾಡು ಆಗ್ತದೆ ಸರ್? ಹಾಗೆಲ್ಲ ಹಾಡಿದ್ರೆ ಸರ್ ಅವ್ರಿಗೋಸ್ಕರ ಹಾಡಿದ್ರು. ಹಾಗೆಲ್ಲ ಇನ್ನೊಂದು ಲೈನ್ ಹಾಡಿ ಸರ್. ಹಾಗೆಲ್ಲ ಕೇಳಿದ ಗದ್ದೆದಾಗಿದ್ರೆ ಈಗ ಸರ್ ಅವರು ನೆನಪು ಮಾಡಿಕೊಂಡು ಒಂದು ಹಾಡು ಬಹಳ ಚೆನ್ನಾಗಿರುವಂತ ಹಾಡು ಅವರ ಪತ್ನಿಗಾಗಿ ಹಾಡ್ತಾ ಇದ್ದಾರೆ. ಅವರಿಗಾಗಿ ಇರ್ತಕ್ಕಂಥ ಈಗ ಆಲ್ರೆಡಿ ಹಾಡ್ಬಿಟ್ಟಿದ್ದೇನೆ. ಈಗ ಅದಕ್ಕೋಸ್ಕರ ಹಾಡಿದ್ರೆ ಆಗಲ್ಲ. ಈಗ ಇನ್ನೊಂದ್ಸಲ ಒಂದು ಲೈನ್ ಹಾಡ್ತೀನಿ. ಅದೇ ಬಿಸಿಲಾದ್ರೇನು ಮಳೆಯಾದ್ರೇನು ಅಂತ ಹಾಡನ್ನು ಹಾಡಿದೆ. ಧನ್ಯವಾದಗಳು ಸರ್. ಬಹಳ 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 ಖುಷಿ ಆಯ್ತು. ಮತ್ತೊಮ್ಮೆ ಆ ಒಂದು ಪರಿವಾರಕ್ಕೆ, ಆ ಆದರ್ಶ ದಂಪತಿಗೆ ಜೋರಾಗಿ ಚಪ್ಪಾಳೆ ತರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸರ್ ನಮಸ್ಕಾರ ಸರ್, ಆರಾಮಿದ್ದೀರಿ ಸರ್? ಸರ್ ಬೈಕ್ ಕೊಡಿ ಸರ್. ಇಡೀ ಒಂದು ಪ್ರೋಗ್ರಾಮ್ ಒಳಗಡೆ ಬಹಳ ಆಕರ್ಷಣೀಯ ದಂಪತಿಗಳು, ನವ ಜೋಡಿಗಳು ಅಂತ ಹೇಳಿದ್ರೆ ಬಟ್ ಆಕಾಶದಾಗ ರಾತ್ರಿ ಆದ್ರೆ ಯಾವ ತರ ಚಂದಪ್ಪ ಪಳ 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 ಹೊಳಿತಾ ಇದ್ದಾನೋ ಇಡೀ ಕಾರ್ಯಕ್ರಮ ಆದಾಗ ಹೊಳಿತಾ ಇರೋರು ಈ ಜೋಡಿಗೆ ಜೋರಾದ ಚಪ್ಪಾಳೆ ತರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸರ್, ಮದುವೆಯಾಗಿ ಎಷ್ಟು ತಿಂಗಳಾಯ್ತು ಸರ್? 2 months ಆಯ್ತಂತ. ಸರ್ ಈಗ ಫಸ್ಟ್ ಇನ್ನೊಂದು ಪ್ರಶ್ನೆ ನಾ ಏನ್ ಕೇಳ್ತೀನಿ ಅಂತ ಹೇಳಿದ್ರೆ, ನಾ ಏನು ಕೇಳಲ್ಲ, ನೀವು ನಿಮ್ಮ ಪತ್ನಿಗೆ ಪ್ರಪೋಸ್ ಮಾಡ್ಬೇಕು ಸರ್. ಹೌದು ಸರ್, ಪ್ರಪೋಸ್ ಮಾಡ್ತೀರಿ ಸರ್? ಸರ್ ಹೆಂಗ್ ಪ್ರಪೋಸ್ ಮಾಡ್ಬೇಕಂತ ಹೇಳಿದ್ರಿ ಸರ್? ಈಗ ಈ ತರ ಒಂದು ಪಾರ್ಕ್ ಒಳಗೆ ಮಾಡ್ತಿರಲ್ಲ, ಪಾರ್ಕ್ ಒಳಗಡೆ ಪ್ರಪೋಸ್ ಯಾವ ತರ ಮಾಡಿದ್ರೆ ಆ ತರ ಪ್ರಪೋಸ್ ಮಾಡ್ಬೇಕು. ಒಂದ್ಸತಿ ಜೋರಾಗಿ ಚಪ್ಪಾಳೆ ತಟ್ಟದ ಅಂತ ಹೇಳಿದ್ರೆ ಸರ್ ಅವರು ಚೆನ್ನಾಗಿ ಮಾಡ್ತಾರೆ. ಸರ್ ಪ್ರಪೋಸ್ ಮಾಡ್ಬೇಕು ಸರ್. ಒಂದು ಇಂಥದಕ್ಕೂ ಮಾಡಿ ನಡೆದಿದೆ ಸರ್. ಮುಗಿದಿದೆ. ಯಾರು ಕೂಡ ಮೈಕ್ ತೋರಿ ಸರ್, ಮೈಕ್ ತೋರಿ ಸರ್, ಮೈಕ್ ತೋರಿ ಸರ್. ಯಾರು ಕೂಡ ಅಷ್ಟು ಚೆನ್ನಾಗಿ, ಅಷ್ಟು ಜೋರಾಗಿ ಹೇಳಿರಬಾರ್ದು, ಅಷ್ಟು ಜೋರಾಗಿ ನೀವು ಹೇಳ್ಬೇಕು ಸರ್. ನಿಮ್ಮಷ್ಟು ಚೆನ್ನಾಗಿ ಯಾರು ಕೂಡ ಪ್ರಪೋಸ್ ಮಾಡಕ್ಕೆ ಆಗಿರಬಾರ್ದು, ಅಷ್ಟು ಚೆನ್ನಾಗಿ ಪ್ರಪೋಸ್ ಮಾಡ್ಬೇಕು ಸರ್. ಸರ್ ಈ ತರ ಕೆಲವು ಅಲ್ಲಿ ಪಾರ್ಕ್ ಒಳಗೆ ಮಾಡಿದ್ರೆ ಅಷ್ಟೇ ಮೈಕ್ ಒಳಗೆ ಅವ್ರ ಹೆಸರು ತಗೊಂಡು ಹೇಳ್ಬೇಕು ಸರ್. ಮೈಕ್ ಒಳಗೆ ಅವ್ರ ಹೆಸರು ತಗೊಂಡು ಹೇಳ್ಬೇಕು ಸರ್. Will you please accept me? Accept ಮಾಡ್ಕೊಂಡು 2 ತಿಂಗಳು ಆಯ್ತು ಸರ್. ಸರ್ ಈಗ ಅವ್ರ ಹೆಸರು ತಗೊಂಡು ಐ ಲವ್ ಯು ಅಂತ ಹೇಳ್ಬೇಕು ಸರ್. ಜೋರಾಗಿ ಹೇಳ್ಬೇಕು ಸರ್. ಇಡೀ ಹಾಲ್ ಬಿಟ್ಟು ಹೊರಗೆ ಸೌಂಡ್ ಕೇಳಿಸ್ಬೇಕು ಸರ್. ಹೇಳ್ಬೇಕು ಸರ್. ಸರ್ ಕನ್ನಡ ಬರ್ತಾರ ಸರ್? ಸರ್ ನಾವು ಒಂದೆರಡು ಲೈನ್ ಹೇಳ್ಕೊಡ್ತೀನಿ ಸರ್, ಹಾಗೆ ನೀವು ಹೇಳ್ಬೇಕು ಸರ್. ಹೇಳ್ತೀನಿ ಸರ್. ಸರ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸರ್, ನಾ ಹೇಳ್ದಂಗೆ ಹೇಳಿ ಸರ್.
ಆ. ಓ ಪ್ರಿಯೆ ಓ ಪ್ರಿಯೆ ಯಶ್ಗೆ ರಾಧಿಕಾ ಇಷ್ಟ, ಯಶ್ಗೆ ರಾಧಿಕಾ ಇಷ್ಟ, ದಿಗಂತ್ಗೆ ಐಂದ್ರಿತಾ ಇಷ್ಟ. ಇಲ್ಲ ಹೇಳ್ತೀನಿ, ಸ್ವರ ಹೇಳ್ಕೊಡ್ತೀನಿ ಸರ್, ಸ್ವಲ್ಪ ಇದ್ರ ಮೈಕ್ ಸೌಂಡ್ ಜಾಸ್ತಿ ಕೊಡ್ರಿ ಸರ್. ಹಾ, ಯಶ್ಗೆ ರಾಧಿಕಾ ಇಷ್ಟ, ಯಶ್ಗೆ ರಾಧಿಕಾ ಇಷ್ಟ, ಉಪೇಂದ್ರಗೆ ಪ್ರಿಯಾಂಕಾ ಇಷ್ಟ, ಉಪೇಂದ್ರಗೆ ಪ್ರಿಯಾಂಕಾ ಇಷ್ಟ, ಶಿವಣ್ಣಿಗೆ ಗೀತಾ ಇಷ್ಟ, ಶಿವನಿಗೆ ಗೀತಾ ಇಷ್ಟ, ನಮ್ಮ ಮಾವಗೆ ನಮ್ಮ ಅತ್ತೆ ಇಷ್ಟ. ಆ, ಆ. ನಮ್ಮ ಮಾವ ಅವರಿಗೆ ನಮ್ಮ ಮಾವ ಅವ್ರಿಗೆ ನಮ್ಮ ಅತ್ತೆ ಇಷ್ಟ. ನಮ್ಮ ಅತ್ತೆ ಇಷ್ಟ. ನನಗೆ ಯಾವಾಗಲೂ ನಮ್ಗೆ ಯಾವಾಗಲೂ ರೊಮ್ಯಾಂಟಿಕ್, ನನಗೆ ಯಾವಾಗಲೂ ಯಾವಾಗಲೂ ಬರೀ 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 ರಚಿತಾ ರಾಮ್ ಇಷ್ಟ. ಸುಷ್ಮಾ ನಾವು ಉದಾಹರಣೆ ಜೋಡಿಗಳು ಬಹಳ ಸಂತೋಷ ಆಯ್ತು. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತರಬೇಕು ಕೇಳ್ಕೊಳ್ತಾ ಇದ್ದೀವಿ. ಬಹಳ ಸಂತೋಷ ಆಯ್ತು ಈ ಒಂದು ಕಾರ್ಯಕ್ರಮ ಮಾಡಿ ಈ ಒಂದು ದಂಪತಿಗಳಿಗೆ. क्या खूब रब ने किया, बिन मांगे इतना दिया, वरना है मिलता कहाँ हम काफिरों को खुदा. क्या खूब रब ने किया, बिन मांगे इतना दिया, वरना है मिलता कहाँ हम काफिरों को खुदा. हसरतें अब मेरी
ലൈഫിലൊന്ന് കാണുന്ന കണ്ടി കാണുന്ന ആകെ ಪವಾರ್ ಬಂಧುಗಳಿಂದ ಅವರಿಗೆ ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನೀಗ 2 ಕಾರ್ಯಕ್ರಮದಲ್ಲಿ ಇದೇ ಆರ್ಕೆಸ್ಟ್ರಾವನ್ನು ಇದು ಮಾಡ್ತಾ ಇದ್ದೆ. ಸೊ ಮುತ್ತುಂಜ ಸರ್ ಹೆಂಗಿದ್ರು ಅಂದರೆ ಸರ್ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಮಗಳದು ಮ್ಯಾರೇಜ್ ಅಂತ ಏನು ನಿಮ್ಮದು ಕಷ್ಟಪಡಿಸ್ ಏನಿದೆ ಅಂತ ನಂತರ ಎಲ್ಲ ಹೇಳಿ ಹಿಂಗಿದೆ ಸರ್ ಫೀಸ್ ಬಗ್ಗೆ ಹೇಳಿ ಅಂತ. ಸರ್ ನೀವೇನು ಕೊಡ್ತೀವಿ ಸರ್, ಈ ಒಂದು ದೊಡ್ಡ ಗುಣ ಇದಲ್ಲ, ಏನು ಕೊಡ್ತೀವಿ ಕೊಡಿ ದೊಡ್ಡ ಗುಣ ಇದಲ್ಲ, ಇದರಿಂದ ಅವ್ರದ್ದು ಜೀವನ ಪರ್ಯಂತ ಅವ್ರ ಅಗ್ದಿ ಒಳ್ಳೆ ಹೆಸರಿಗೆ ಆರ್ಕೆಸ್ಟ್ರಾ ಕಳ್ಸ್ಕೊಂಡು ಹೋಗ್ತಾರಲ್ಲ, ದುಡ್ಡು ಯಾವತ್ತೂ ಬರೋದಿಲ್ಲ. ಅದು ಮಾತ್ರ ನಾನು ಹೇಳ್ಬೋದು. ಥ್ಯಾಂಕ್ ಯು ಸರ್. ಒಳ್ಳೆ ಮತ್ತೊಮ್ಮೆ ಈ ಒಂದು ಪವಾರ್ ಬಂಧುಗಳದ್ದು ಅದ್ದೂರಿ ಕಾರ್ಯಕ್ರಮ. ಮತ್ತೊಮ್ಮೆ ಬಂದಂಥ ಎಲ್ಲ ಪ್ರೀತಿಯ ಬಂಧು ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ತಿಳಿಸ್ತಾ, ಇನ್ನು ಮುಂದಿನ ಜೀವನ ತುಂಬ ಸುಖಕರವಾಗಿರಲಿ, 100 ವರ್ಷಗಳ ಕಾಲ ಇವರು ಸುಖವಾಗಿ ಬಾಳಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು.